ಡಯಾಬಿಟಿಸ್ ಬರೋದೇ ಫುಡ್ಡಿಂದ, ಇನ್ಯಾವುದರಿಂದನೂ ಬರಲ್ಲ, ಫುಡ್ಡಿಂದನೇ ಬರೋದು. ಯಾವುದೋ ಒಂದನ್ನು ಅತಿ ಹೆಚ್ಚಾಗಿ ತಿಂತಕ್ಕಂಥ ತಪ್ಪು ಅಂತಲೇ ಹೇಳ್ತೀನಿ. ಲೈಫ್ ಸ್ಟೈಲು, ಡಯಟ್ ಹ್ಯಾಬಿಟ್ಸು ಲೈಫ್ ಟೈಮ್ ಇರಬೇಕು ಹೊರತು ತಿಂಗಳಿಗೆ 2 ತಿಂಗಳಿಗಲ್ಲ. ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ, ಸಿರಿಧಾನ್ಯಗಳು, ಹಾಲು, ಮೊಟ್ಟೆ, ನಾನ್ ವೆಜ್ ಇದೆಲ್ಲ ಕೂಡ ಪ್ರೊಸೆಸ್ಡ್ ಫುಡ್ಡೇ. ಅಂದರೆ ಡಯಾಬಿಟಿಸನ್ನು ರಿವರ್ಸ್ ಮಾಡೋದಕ್ಕೆ ಅಥವಾ ಡಯಾಬಿಟಿಸನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಕ್ರಿಮಿ ಕೀಟಗಳು ತಿನ್ನೋ ಫುಡ್ಡನ್ನು ಅವಾಗ ಔಷಧಿ ಹೊಡೆದು ಅವನ್ನ ಸಾಯಿಸ್ಬಿಟ್ಟು ನಾವು ತಿಂತೀವಿ. ಈ 3 ಸ್ಟೆಪ್ಸ್ ಫಾಲೋ ಮಾಡಿದರೆ ನಿಮಗೆ ಶುಗರ್ ಬರಲ್ಲ. ನೀವು ಲೈಫ್ ಕ್ಯೂರ್ ಅಂದರೆ ಲೈಫ್ ಟೈಮ್ ಆಗಬೇಕು. ನಿಮಗೆ ಡಯಾಬಿಟಿಸ್ ಇದೆಯೋ ಇಲ್ಲೋ ಅಂತೇಳಿ ಲ್ಯಾಬ್ ರಿಪೋರ್ಟು ಅಥವಾ ಡಾಕ್ಟರ್ ಹೇಳ್ತಕ್ಕಂಥಲ್ಲ ನಿಮ್ಮ ದೇಹ ಹೇಳಬೇಕು. ಡಯಾಬಿಟಿಸ್ ನನಗೆ ಸಿಗ್ನಿಫಿಕೆಂಟಾಗಿ ಬಂದಿದೆ, ಅದೊಂಥರ ರಿವರ್ಸ್ ಮಾಡ್ಕೋಬೇಕಿಲ್ಲ ಮೆಡಿಸಿನ್ ತೊಗೋಬೇಕು. 2 ಆಪ್ಷನ್, ಲೋ ಶುಗರು, ಹೈ ಶುಗರು ಅಂತ ಅದನ್ನು ಫಾಲೋ ಮಾಡೋದು ಬದಲಾಗಿ ನೀವು ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು, ಶುಗರ್ನ ಕ್ಯೂರ್ ಮಾಡ್ಕೋಬಾರ್ದು. ಯಾಕಂದರೆ ನಮಗೆ ಪೇಷಂಟ್ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಡಾಕ್ಟರ್ಸ್. ಯಾಕೆ ನಾವು ನಿಮ್ಮನ್ನು ಕ್ಯೂರ್ ಮಾಡಿ ಮನೆಗೆ ಕಳಿಸಿ ನೀವು ಬರ್ತೀರಾ? ಇಲ್ಲ. ಯಾವುದೇ ಒಂದು ಕಾಯಿಲೆನೂ ಕೂಡ ನಾವು 100% ಕ್ಯೂರ್ ಮಾಡ್ಬೋದು, 100% ಕ್ಯೂರ್ ಮಾಡ್ಬೋದು. ಈ ಒಂದು ಫಾರ್ಮಸಿ ಕಂಪನಿ ಆಗಲಿ, ರಿಸರ್ಚ್ ನಡೆಸ್ತಕ್ಕಂಥರಾಗಲಿ, ಡಾಕ್ಟರ್ಸ್ ಆಗಲಿ, ಹಾಸ್ಪಿಟ್ಲ್ ಆಗಲಿ ಒಂದು ಟ್ರೂತ್ನೇ ಹೇಳಲ್ಲ. ಈ ಕಾಯಿಲೆ ನಿನಗೆ ಯಾವುದರಿಂದ ಬರ್ತಾಯಿದೆ ಅಂತ ಹೇಳ್ದಲ್ಲಿ, ನಿಜ ಹೇಳ್ದಲ್ಲಿ ಸುಳ್ಳನ್ನು ಹೇಳ್ಕೊಂಡು ಕಾಯಿಲೆ ಸಾಕ್ತಾರೆ. ಮೀಡಿಯಾದಲ್ಲಿ ನೋಡಿದ್ರೆ ಈಗ ಮಿತ್ಸು, ಡಯಾಬಿಟೀಸ್ ಬಗ್ಗೆ ನಾವು ಏನಾದ್ರು ಇನ್ಫಾರ್ಮೇಷನ್ ಅಂತ ಹುಡ್ಕಕ್ಕೆ ಹೋದರೆ ಮಾಧ್ಯಮದಲ್ಲಿ 99% ಸಿಗ್ತಕ್ಕಂಥದ್ದು ಎಲ್ಲ ಸುಳ್ಳು ಮಾಹಿತಿ, ಮಿತ್ಸ್ ಎಲ್ಲದು. ಬೆಂಡೆಕಾಯಿನ ರಾತ್ರಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ನೀರು ಕುಡಿದ್ರೆ ಶುಗರ್ ಹೋಗುತ್ತೆ, ಸೊ ಡಯಾಬಿಟಿಸ್ ಕ್ಯೂರ್ ಆಗುತ್ತೆ. ಇಂಥ ನಾನ್ ಸೆನ್ಸ್, ಇದಕ್ಕೆಲ್ಲ ಒಂದು ಕಡಿವಾಣ ಬೇಕು ಅಂತೀವಿ ನಾವು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಹಿಂದೆ ಎಲ್ಲ ಡಯಾಬಿಟೀಸ್ ಅಂತ ಹೇಳಿದ್ರೆ ಶ್ರೀಮಂತರ ಕಾಯಿಲೆ ಅಥವಾ ಸಿರಿವಂತರ ಕಾಯಿಲೆ ಅಂತಲೇ ಫೇಮಸ್ ಆಗಿತ್ತು. ಆದರೆ ಈಗ ಬಿಡಿ, ಡಯಾಬಿಟೀಸ್ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಹಣ ಅಂತಸ್ತು ಬೇಕಾಗಿಲ್ಲ, ವಯಸ್ಸಂತೂ ಬೇಕೇ ಬೇಕಿಲ್ಲ. ಯಾಕೆಂತ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಲ್ಲೂ ಕೂಡ 2 ವಿಧವಾದಂಥ ಡಯಾಬಿಟೀಸ್ ಬರುವಂಥ ಸಾಧ್ಯತೆಗಳು ಇದ್ದಾವೆ. ಹಾಗಿದ್ರೆ ಈ ಡಯಾಬಿಟೀಸನ್ನು ರಿವರ್ಸ್ ಮಾಡೋದಕ್ಕೆ ಅಥವಾ ಅದನ್ನು ಸಂಪೂರ್ಣವಾಗಿ ಗುಣಪಡಿಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಯಾಕೆಂದರೆ ಕಾಮನ್ ಆಗಿ ನಾವು ಡಯಾಬಿಟೀಸ್ ಅಂತ ಹೇಳಿದ್ರೆ ಅದನ್ನು ಕಂಟ್ರೋಲ್ ಮಾಡ್ಬೋದಷ್ಟೇ, ರಿವರ್ಸ್ ಮಾಡೋದಕ್ಕೆ ತುಂಬ ಕಷ್ಟ ಅಪ್ಪ ಅಂತ ಹೇಳಿರೋದನ್ನು ಹೆಚ್ಚಾಗಿ ಕೇಳಿರ್ತೀವಿ. ಸೊ ಹಾಗಿದ್ರೆ ಈ ಡಯಾಬಿಟೀಸನ್ನು ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ನಮ್ಮ ಆಹಾರ ಪದ್ಧತಿಯಲ್ಲಿ ಯಾವ ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ? ಸೊ ಈ ಮಧುಮೇಹದ ಕುರಿತಾಗಿ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜು ಕೃಷ್ಣಮೂರ್ತಿ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ರಾಜೂಸ್ ಹೆಲ್ತ್ ಇಂಡಿಯಾ ಮೂಡಲಪಾಳ್ಯ ಅಂತಲೇ ಫೇಮಸ್ ಆಗಿದ್ದಾರೆ. ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ಸೇವೆಯನ್ನು ಮಾಡ್ತಾ ಇರುವಂಥ ಒಬ್ಬರು ಹೆಮ್ಮೆಯ ವೈದ್ಯ ಇವರು ಅಂತಲೇ ಹೇಳ್ಬೋದು. ಬನ್ನಿ ಅವರನ್ನು ಬರಮಾಡ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್, ಆರೋಗ್ಯವಾಗಿದ್ದೀನಿ. ಆರೋಗ್ಯವಾಗಿದ್ದೀರಾ ಸರ್? ನಿಮ್ಮ ಬಾಯಲ್ಲಿ ಈ ಮಾತನ್ನು ಕೇಳೋದಕ್ಕೆ ಖುಷಿ ಆಗುತ್ತೆ. ಸೊ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ, ಆದರೆ ನೀವು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತೀರಾ. ಸೊ ಹೆಲ್ದಿ ಆಗಿರೋದು ತುಂಬಾ ಮುಖ್ಯ ಆಗುತ್ತೆ ಅಂತ. ಕೆಲವರು ಹೇಳ್ತಾರೆ ಡಯಾಬಿಟಿಸ್ ಇದ್ದವರು ಸ್ವೀಟ್ ಪೊಟ್ಯಾಟೊ ತಿನ್ಬಾರ್ದು ಅಥವಾ ಪೊಟ್ಯಾಟೊ ತಿನ್ನಬಾರ್ದು ಹೇಳ್ತಾರೆ. ಹೌದಾ ಡಾಕ್ಟರ್? ಸ್ಪೈಕ್ ಆಗುತ್ತಾ ಅಂತ? ಹಾಗೇನಿಲ್ಲ ಮೇಡಮ್, ನ್ಯಾಚುರಲ್ ಫುಡ್ಡನ್ನು ಜಾಸ್ತಿ ಯೂಸ್ ಮಾಡಿದಾಗ ಪೊಟ್ಯಾಟೊನ ತರಕಾರಿಗಳಲ್ಲೇ ಬರ್ತದೆ ಪೊಟ್ಯಾಟೊ ಅಂತಕ್ಕಂಥದ್ದು. ಸ್ವೀಟ್ ಪೊಟ್ಯಾಟೊನ ಅಂದರೆ ಗೆಣಸು, ಹೌದು. ಅದು ಡೈಲಿ ತಿಂತಾರೆ ಜನ? ಇಲ್ಲ, ಬಟ್ ಡಯಾಬಿಟಿಸ್ ಇದ್ದವರಿಗೆ ತಿನ್ನಬಾರ್ದು ಅಂತ ಅಡ್ವೈಸ್ ಮಾಡ್ತಾರೆ. ಹಾಗೇನಿಲ್ಲ ಮೇಡಮ್, ಈಗ ನ್ಯಾಚುರಲ್ ಫುಡ್ ಅದು ಗೆಡ್ಡೆ ಗೆಣಸುಗಳಲ್ಲಿ ಬರ್ತದೆ, ಅದು ಕೂಡ ನ್ಯಾಚುರಲ್ ಫುಡ್. ಅದನ್ನು ನೀವು ಹಂಗೆ ಹಸಿದು ತಿನ್ಬೋದು, ಚೆನ್ನಾಗಿರುತ್ತೆ, ಹಸಿದೇ ಚೆನ್ನಾಗಿರುತ್ತೆ. ನೋಡಿ, ಹಸಿದು ತಿಂತಾ ಇದ್ದೀರಾ, ಹಸಿದು ನಿಮ್ಗೆ ಇಷ್ಟ ಆಗ್ತಾ ಇದೆ, ಹಸಿದು ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ಅಂದ್ರೆ ಇಟ್ಸ್ ಎ ನ್ಯಾಚುರಲ್ ಫುಡ್, ಹ್ಯೂಮನ್ ಫುಡ್ ಆಯ್ತದ್ದು. ಅದರಿಂದ ಏನು ಸ್ಪೈಕ್ ಆಗಲ್ಲ. ಅದು ಆಮೇಲೆ ಯಾವುದೋ ಒಂದನ್ನ ಅತಿ ಹೆಚ್ಚಾಗಿ ತಿಂತಕ್ಕಂಥ ತಪ್ಪು ಅಂತಲೇ ಹೇಳ್ತೀನಿ. ಈಗ ಬರೇ ಗೆಣಸು, ನೀವು 3 ಹೊತ್ತು ಗೆಣಸಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಬೇರೆ ಆಹಾರದ ಜೊತೆಗೆ ಗೆಣಸು ಸೇರಿಸ್ಕೊಂಡು ತಿಂತೀರಾ, ಏನೂ ತೊಂದರೆ ಆಗಲ್ಲ. ಓಕೆ, ಸೊ ಒಂದೇ ಥರದ ಆಹಾರವನ್ನು ಸೇವಿಸಬಾರ್ದು, ಅಥವಾ ನೀವು ಹೇಳ್ದಂಗೆ ಫುಡ್ಡನ್ನು ಕೂಡ ಡಿವೈಡ್ ಮಾಡ್ಕೊಂಡು ತಿನ್ನೋಕ್ಕಿಂತ ದಿನಕ್ಕೆ 2 ಹೊತ್ತು ದಿನಕ್ಕೆ 2 ಹೊತ್ತು ಪ್ರತಿಯೊಂದನ್ನು ಸೇರಿಸ್ಕೊಂಡು ತಿನ್ನಿ, ಹೊಟ್ಟೆ ತುಂಬ ತಿನ್ನಿ ಅಂತ ಯಾವುದೇ ರಿಸ್ಟ್ರಿಕ್ಷನ್ಸ್ ಹೇಳಲ್ಲ ನಾನು. ಓಕೆ, ಫುಡ್ ಅಂತ ಬಂದಾಗ ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವನೆ ಮಾಡಬೇಕು ಅಂತ. ನ್ಯಾಚುರಲ್ ಫುಡ್ ಜಾಸ್ತಿ ತಿನ್ನಿ, ಪ್ರೊಸೆಸ್ಡ್ ಫುಡ್ಡನ್ನು ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ಪ್ರೊಸೆಸ್ಡ್ ಫುಡ್ ಅಂತ ಬಂದಾಗ ನಿಮ್ಗೆ ಇರ್ತಕ್ಕಂಥದ್ದು ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ, ಸಿರಿಧಾನ್ಯಗಳು, ಹಾಲು, ಮೊಟ್ಟೆ, ನಾನ್ ವೆಜ್ ಇದೆಲ್ಲ ಕೂಡ ಪ್ರೊಸೆಸ್ಡ್ ಫುಡ್ಡೇ. ನೀವು ನಾನ್ ವೆಜ್ ಹಂಗೆ ಕೋಳಿ ಹಂಗೆ ಇಟ್ಕೊಂಡು ತಿನ್ನೋಕ್ಕಾಗಲ್ಲ. ಅದು ಚೆನ್ನಾಗಿ ಬೇಯಿಸಿ ಸಿಪ್ಪಿ ತೆಗೆದು ಬೇಯಿಸಿ ಮಸಾಲ ಹಾಕೇ ತಿನ್ನಬೇಕು. ಅದನ್ನ ಹಸಿದು ತಿನ್ನೋಕ್ಕಾಗಲ್ಲ, ಮಸಾಲ ಹಾಕಿದ್ರಷ್ಟೇ ನಿಮಗೆ ಟೇಸ್ಟ್ ಕಾಣುತ್ತೆ. ಸೊ ಇಟ್ಸ್ ನಾಟ್ ಎನ್ ಹ್ಯೂಮನ್ ಫುಡ್, ಮನುಷ್ಯನ ಫುಡ್ಡೇ ಅಲ್ಲ ಅದು. ಅದನ್ನ ತಿನ್ನೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅದ್ರ ಪ್ರಮಾಣನ ಕಮ್ಮಿ ಮಾಡಿ. ಸೊ ಯಾವ ರೀತಿ ಆಹಾರ ಪದ್ಧತಿ ಜನ ಅನುಸರಿಸಬೇಕು ಅಂದರೆ 75% ನ್ಯಾಚುರಲ್ ಫುಡ್ ಕೊಟ್ಬಿಡಿ, 75 ಭಾಗ ನ್ಯಾಚುರಲ್ ಫುಡ್ ಕೊಟ್ಬಿಡಿ. ಹಣ್ಣು, ಸೊಪ್ಪು, ತರಕಾರಿಗಳನ್ನು ಪಲ್ಯದ ರೂಪದಲ್ಲಾರು ತಿನ್ನಿ, ಯಾವ ರೂಪದಲ್ಲಾರು ತಿನ್ನಿ. ಹಣ್ಣು, ಸೊಪ್ಪು, ತರಕಾರಿನ 75% ಮಾಡ್ಕೊಂಡು ಇನ್ನು 25% ನಿಮ್ಮ ಪ್ರೊಸೆಸ್ಡ್ ಫುಡ್ ಯಾವ ಥರ ತಿನ್ನಿ. ಬರೀ ಅನ್ನನೇ ತಿನ್ನಿ, 25% ಅನ್ನ ತಿನ್ನಿ, 75% ನೀವು ಹಣ್ಣು, ಸೊಪ್ಪು, ತರಕಾರಿಗಳನ್ನು ತಿಂದರೆ 100% ಶುಗರ್ ಸ್ಪೈಕ್ ಆಗಲ್ಲ,
ಶುಗರ್ ಬರೋದಿಲ್ಲ. ಪರ್ಸ್ನಲಿ ನಾನು ಇಷ್ಟು ದಿನ ಪ್ರೋಸೆಸ್ಡ್ ಫುಡ್ ಅಂತ ಹೇಳಿದ್ರೆ ಬೇಕರಿ ಐಟಮ್ಗಳು ಅಥವಾ ನಾವು ಹೊರಗಡೆ ಪ್ಯಾಕ್ಡ್ ಫುಡ್ ಅಂತ ಏನು ಹೇಳ್ತೀವಿ ಅದನ್ನಷ್ಟೇ ಪ್ರೋಸೆಸ್ಡ್ ಫುಡ್ ಅಂತ ಅನ್ಕೊಂಡಿದ್ದೆ. ಬಟ್ ಇದು ಕೂಡ ನವಣೆ, ರಾಗಿ, ಜೋಳ ಇದು ಕೂಡ ಪ್ರೋಸೆಸ್ಡ್ ಫುಡ್ ಅಂತ ಟು ಬಿ ಹಾನೆಸ್ಟ್ ನಂಗೆ ಇವತ್ತೇ ಗೊತ್ತಾಗಿತ್ತು. ಪ್ರೊಸೆಸಿಂಗ್ ಮಾಡಲೇಬೇಕಾನೆ ನೀವು ಅದನ್ನ ಮನೆಗೆ ತಂದು ನೀವು ಅಕ್ಕಿನ ನೀವು ಭತ್ತನೇ ಸೇರಿಸ್ಕೊಂಡು ಭತ್ತನೇ ತಿಂದರೆ ಅದು ನ್ಯಾಚುರಲ್ ಅದು. ಬಟ್ ನೋಡಿ ಭತ್ತನ ತಿನ್ಬೋದು, ಯಾವ ತಿನ್ಬೋದು, ಭತ್ತನ ಯಾವ ತಿಂತವೆ? ಮನುಷ್ಯ ತಿನ್ನೋಕ್ಕಾಗಲ್ಲ, ಯಾರು ತಿಂತಾರೆ? ಬೇರೆ ಪ್ರಾಣಿ ಪಕ್ಷಿಗಳು ತಿಂತವೆ. ಪಕ್ಷಿಗಳು ಡೈರೆಕ್ಟಾಗಿ ಭತ್ತ ತಿಂತವೆ, ಪ್ರಾಣಿಗಳು ತಿಂತವೆ, ಹಸುಗಾಕಿ ಭತ್ತ ತಿಂತವೆ, ಅದಲ್ಲದೆ ಕ್ರಿಮಿಕೀಟಗಳು ತಿಂತವೆ. ನೋಡಿ ಅದ್ರ ಫುಡ್ ಅದು. ಕ್ರಿಮಿಕೀಟಗಳು ತಿನ್ನೋ ಫುಡ್ಡನ್ನು ಅವಾಗ ಔಷಧಿ ಹೊಡೆದು ಅವನ್ನ ಸಾಯಿಸ್ಬಿಟ್ಟು ನಾವು ತಿಂತೇವೆ. ಹೌದು ಡಾಕ್ಟರ್, ನೀವು ಹೇಳಿದ್ರಿ ಹಾಗಿದ್ರೆ ಬೇರೆಯವರೆಲ್ಲ ಹೇಳ್ತಾರೆ ಫುಡ್ಡನ್ನು ಡಿವೈಡ್ ಮಾಡ್ಕೊಂಡು ತಿನ್ನೋದ್ರಿಂದಾಗಿ ನಮಗೆ ಶುಗರ್ ಅಥವಾ ಡಯಾಬಿಟೀಸ್ ಜಾಸ್ತಿ ಆಗುತ್ತೆ, ನಾವು ಅದನ್ನು ಸಾಕ್ತಾ ಇದ್ದೀವಿ ಅಂತ. ಸೊ ಇವಾಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಾಗಿದ್ರೆ ಡಯಾಬಿಟಿಸನ್ನು ರಿವರ್ಸ್ ಮಾಡೋದಕ್ಕೆ ಅಥವಾ ಡಯಾಬಿಟಿಸನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಈಗ ನಾನು ಹೇಳಿದ್ದು 3 ಸ್ಟೆಪ್ಸಲ್ಲಿ ಮೇಡಮ್. ಒಂದನೇದಾಗಿ ಏನಂತಂದರೆ ಫ್ರೀಕ್ವೆನ್ಸಿ ಆಫ್ ಮೀಲ್ಸ್, ಅಂದರೆ ದಿನಕ್ಕೆ 2 ಸಲಕ್ಕಿಂತ ತಿನ್ನೋದನ್ನು ಅವಾಯ್ಡ್ ಮಾಡಿದ್ವಿ. ದಿನಕ್ಕೆ 2 ಸಲ ಊಟ ರೆಸ್ಟ್ರಿಕ್ಷನ್ಸ್ ಮಾಡಿದರೆ ನಾವು 100 ಅವಾಯ್ಡ್ ಮಾಡ್ಬೋದು. ಶುಗರ್ ಬರ್ದಂಗೆ 100% ಅವಾಯ್ಡ್ ಮಾಡ್ಬೋದು. ಜೊತೆಗೆ ಪ್ರೋಟೀನ್ ಫುಡ್ಡನ್ನು ಕಮ್ಮಿ ಮಾಡಿದ್ರು ಕೂಡ ನಾವು ಶುಗರ್ ಬರೋದನ್ನು ತಡೆಗಟ್ಟಬೋದು. 3ನೇದಾಗಿ ಮೆಡಿಸಿನ್ಸನ್ನು ತೊಗೊಳೋದನ್ನು ಅವಾಯ್ಡ್ ಮಾಡಿದರೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯನೋ ಅಷ್ಟು ಮೆಡಿಸಿನ್ಸನ್ನು ಅವಾಯ್ಡ್. ಇನ್ನೇ ತುಂಬ ಅನಿವಾರ್ಯ ಇದ್ದಾಗ ತೊಗೊಳ್ಳೋದು ತಪ್ಪಲ್ಲ. ತಡ್ಕೊಳಕ್ಕಾಗದೇ ಇರ್ತಕ್ಕಂಥ ಪೇನ್ ಇದೆಯಾ ತೊಗೊಳ್ಳಿ, ತಡ್ಕೊಳಕ್ಕಾಗದೇ ಇರ್ತಕ್ಕಂಥ ಜ್ವರ ಇದೆಯಾ, 103, 104 ಟೆಂಪ್ರೇಚರ್ ಎಲ್ಲ ನೋಡ್ತೀವಿ. ಅಂಥ ಸಮಯದಲ್ಲಿ ಜ್ವರ ಮೆದುಳಿಗೆ ಇರ್ಬೋದು ಅಂತ ತೊಗೋಬೋದು. ಇಲ್ಲ ನಾಳೆ ನಾನು ಡ್ಯೂಟಿಗೆ ಹೋಗ್ಬೋದು ಅಂತ ಬೇಕಾಗುತ್ತೆ ಅಂತ ಹೇಳಿ ಮೆಡಿಸಿನ್ ತೊಗೊಳ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡಿದರೆ, ಈ 3 ಸ್ಟೆಪ್ಸ್ ಫಾಲೋ ಮಾಡಿದರೆ ನಿಮಗೆ ಶುಗರ್ ಬರಲ್ಲ. ಸೊ ಬಟ್ ಆಲ್ರೆಡಿ ನಿಮಗೆ ಶುಗರ್ ಇದೆ ಅಂತಂದರೆ ಏನು ಮಾಡಬೇಕಾಗುತ್ತೆ? ಇರ್ತಕ್ಕಂಥ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಿದೆಲ್ಲ, ಆ ಇನ್ಸುಲಿನ್ ರೆಸಿಸ್ಟೆನ್ಸ್ನ ನಾವು ರಿವರ್ಸ್ ಮಾಡಬೇಕಾಗತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ರಿವರ್ಸ್ ಆಗ್ತಕ್ಕಂಥದ್ದು ಒಂದು ಫಾಸ್ಟಿಂಗಲ್ಲಿ. ನೀವು ಯಾವಾಗ ಉಪವಾಸ ಇರ್ತೀರಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸು ರಿವರ್ಸ್ ಆಗಿ ಇನ್ಸುಲಿನ್ ಸೆನ್ಸಿಟಿವಿಟಿ ಬರುತ್ತೆ. ಸೊ ಫಾಸ್ಟಿಂಗ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಡಯಾಬಿಟಿಸ್ ಅಂತ ಹೇಳ್ತೀನಿ. ಇವ್ರು ಹೇಳ್ತಾರಲ್ಲ ಪದೇ ತಿನ್ನಿ ಅಂತೇಳಿ, ಉಲ್ಟಾ ಫಾಸ್ಟಿಂಗ್ ಮಾಡಿದರೆ ನಿಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು. ಸೊ ಒಂದು. ಎರಡನೇದಾಗಿ ಮ್ಯಾಕ್ಸಿಮಮ್ ನ್ಯಾಚುರಲ್ ಫುಡ್ಡಿಗೆ ಹೋಗಬೇಕು. ಈಗ ನಾನು ಹೇಳಿದೆ 2 ಊಟ ಅಂತ ಹೇಳಿದೆ. ಈ 2 ಊಟ ಮಾಡಿ ನೀವು ಮೇಂಟೈನ್ ಮಾಡ್ಬೋದು. ಬಟ್ ನೀವು ಅದನ್ನೇ ಒಂದು ಊಟಕ್ಕೆ ಒಂದು ದಿನಕ್ಕೆ 1 ಊಟ ಅಂತ ಮಾಡ್ಕೊಂಡ್ಬಿಟ್ರೆ 100% ಈ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ. 100% ರಿವರ್ಸ್ ಆಗುತ್ತೆ. ದಿನಕ್ಕೆ 1 ಊಟ 24 ಇದ್ದಾರೆ, ಸುಮಾರು ಜನ ಇದ್ದಾರೆ ನಮ್ಮಲ್ಲೇ ಇದ್ದಾರೆ. 1 ಊಟ ಮಾಡ್ಕೊಂಡು ಆರಾಮಾಗಿ ಇರ್ತಕ್ಕಂಥವ್ರು ಇದ್ದಾರೆ. ಸೊ ಬಟ್ ಜನಕ್ಕೆ ಆಗಲ್ಲ, ಅಸಾಧ್ಯ ಇದು. ಅಂದರೆ 3-4 ಅಂದರೆ 7-8 ಸಲ ತಿಂತಕ್ಕಂಥ ವ್ಯಕ್ತಿಗಳಿಗೆ 7-8 ಸಲ ಅಂತ ನಾನು ಹೇಳಿದೆ. ಕಾಫಿ ಟು ಕೂಡ ಒಂದು ಊಟ ಅಂತ ಸೇರಿದಾಗ 3 ಸಲ ಕಾಫಿ, ಒಂದು 3 ಸಲ ಊಟ, ಒಂದು 2 ಸಲ ಸ್ನ್ಯಾಕ್ಸ್ ಅಂತಂದರೆ ಒಂದು 10 ಸಲ ತಿಂತಕ್ಕಂಥ ವ್ಯಕ್ತಿಗೆ ನೀವು ದಿನಕ್ಕೆ 1 ಸಲ ಊಟ ಮಾಡೋ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಏನು ಹೇಳ್ತೀವಿ, 3 ಊಟನೇ ಮಾಡಿ ಅದರಲ್ಲಿ 1 ಊಟನ ನೀವು ಏನೇ ತಿನ್ನಿ, ಇನ್ನು 2 ಊಟನ ಕಂಪ್ಲೀಟ್ಲಿ ನ್ಯಾಚುರಲ್ ಫುಡ್ಗೆ ಹೋಗ್ಬಿಡಿ ಅಂತೀನಿ. ಹಣ್ಣು ತರಕಾರಿ ಏನಿದೆಲ್ಲ ಕಂಪ್ಲೀಟ್ಲಿ ನ್ಯಾಚುರಲ್ ಫುಡ್. 1-2 ಊಟ ಆದರೆ 1 ಊಟನ ಈ ಮಿಕ್ಸ್ಡ್ ಮೀಲ್ಸ್ ಮಾಡ್ಕೋಬೋದು. ಓಕೆ. ಸೊ ಹಾಗಿದ್ರೆ ರಿವರ್ಸ್ ಆಗೋದು ಪಾಸಿಬಲ್ ಇದೆ ಅಂತ, ಬರೀ ಫುಡ್ಡಿಂದನೇ ಕಂಟ್ರೋಲ್ ಮಾಡ್ಬೋದು. ಹಾಗಿದ್ರೆ ಡಯಾಬಿಟಿಸ್ ಟ್ಯಾಬ್ಲೆಟ್ ತಗೋತಾರಲ್ವ ಕೆಲವರು? ಡಯಾಬಿಟಿಸ್ ಟ್ಯಾಬ್ಲೆಟು ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ. ನೀವು ಕಂಟ್ರೋಲ್ ಮಾಡಬೇಕು, ಕ್ಯೂರ್ ಮಾಡಬೇಕು. ಕ್ಯೂರ್ ಮಾಡೋದು ಬೇರೆ, ಕಂಟ್ರೋಲ್ ಮಾಡೋದು ಬೇರೆ. ಈಗ ಮಕ್ಕಳನ್ನು ಒಳ್ಳೆ ದಾರಿಗೆ ತರದೇ ಬೇರೆ, ಮಕ್ಕಳನ್ನ ಬರೀ ಕಂಟ್ರೋಲಲ್ಲಿ ಇಟ್ಕೊಳ್ಳೋದೇ ಬೇರೆ ಆಗುತ್ತೆ. ಮಕ್ಕಳಿಗೆ ಬೈದು ಇದು ಮಾಡೋದು ಕಂಟ್ರೋಲಲ್ಲಿ ಇಟ್ಕೊಳ್ಳತಕ್ಕಂಥದ್ದು. ಅವ್ರು ಹಠ ಮಾಡ್ತಿರ್ತಾರೆ, ಬೈಯೋದು, ಎದುರಿಸೋದು, ಒಡೆದು ಮಾಡ್ತಕ್ಕಂಥದ್ದು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಅಂದರೆ ಮಕ್ಕಳ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ, ಮಕ್ಕಳ ಬುದ್ಧಿ ಹಂಗೆ ಇರುತ್ತೆ. ನೀವು ಹಂಗೆ ಸಾಕ್ತಿರ್ತೀರ. ಮಕ್ಕಳನ್ನು ಬದಲಾಯಿಸಬೇಕು ಅಂತ ಅಂದರೆ ಅದೇ ಬೇರೆ, ಅದು ಕ್ಯೂರ್ ಮಾಡೋದಂಗೆ ಅದು. ಸೊ ಮಕ್ಕಳಿಗೆ ಹೇಳಿ ನಮಗೆ ನಾಲೆಡ್ಜ್ ಇರಬೇಕು ಮಕ್ಕಳನ್ನ ಯಾವ ರೀತಿ ತಿದ್ದಬೇಕು ಅಂತಕ್ಕಂಥದ್ದು. ಹಾಗೆ ಡಯಾಬಿಟಿಸ್ ಸಾಕಬೇಕು ಅಂದರೆ ನೀವು ಮೆಡಿಸಿನ್ ಸ್ಟಾರ್ಟ್ ಮಾಡಿ, ಮೆಡಿಸಿನ್ ತೊಗೊತಾರೆ, ಲೈಫ್ ಲಾಂಗ್ ಮೆಡಿಸಿನ್ ತೊಗೊಳ್ಳಿ. ನಿಮ್ಮ ಜೊತೆಗೆ ಈ ಒಂದು ಡಯಾಬಿಟಿಸು ಕೂಡ ಚೆನ್ನಾಗಿ ಬದುಕಿರುತ್ತೆ. ನೀವು ಇರೋ ತನಕ ನಿಮ್ಮ ಡಯಾಬಿಟಿಸ್ ಕೂಡ ಸುಖವಾಗಿರುತ್ತದೆ. ಯಾಕಂದರೆ ಅದಕ್ಕೆ ಏನು ಬೇಕು? ಆಹಾರ ಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ನೀವು ಕೊಡ್ತಾ ಇರ್ತೀರ. ದಿನಕ್ಕೆ 1-2 ಸಲ ತಿಂದು ಅದಕ್ಕೆ ಏನು ಬೇಕೋ ಅದು ಕೊಡ್ತಾ ಇರ್ತೀರ. ಅದ್ರ ಜೊತೆಗೆ ಮೆಡಿಸಿನ್ನು ಬೇಕು, ಅದನ್ನು ಕೊಟ್ಕೊಂಡು, ಎರಡನ್ನೂ ಕೊಟ್ಕೊಂಡು ಡಯಾಬಿಟಿಸ್ನ ಸಾಕ್ತಕ್ಕಂಥ ಕೆಲಸ ಮಾಡ್ತೀರ. ಕ್ಯೂರ್ ಅಂದರೆ ಕಂಪ್ಲೀಟಾಗಿ ಗುಣಪಡಿಸ್ತಕ್ಕಂಥದ್ದು. ನಾನು ಹೇಳಿದೆ ಡಯಾಬಿಟಿಸ್ ಬರೋದೇ ಫುಡ್ಡಿಂದ, ಇನ್ಯಾವುದಿಂದನೂ ಬರಲ್ಲ, ಫುಡ್ಡಿಂದನೇ ಬರೋದು, ಫ್ರೀಕ್ವೆನ್ಸಿ ಜಾಸ್ತಿಯಿಂದನೇ ಬರೋದು. ಹಾಗಾಗಿ ನೀವು ಸರಿ ಮಾಡಬೇಕಾಗಿರೋದು ಆಹಾರ ಪದ್ಧತಿನ. ಇಲ್ಲಿ ಕ್ಯೂರ್ ಅಂತ ಬಂದರೆ 1 ತಿಂಗಳು ಡಯಾಬಿಟಿಸ್ಗೆ ನಾನು ಸರ್ ಹೇಳಿದೆ ಡಯಟ್ ಮಾಡಿದೆ, ಸೊ ಫುಲ್ ನಾರ್ಮಲ್ ಆಗೋಯ್ತು, ಕ್ಯೂರ್ ಆಗಿದ್ದೀನ. 100% ನೀವು ಕ್ಯೂರ್ ಆಗಿದ್ದೀರ. ಬಟ್ ನಾಳೆ ಮತ್ತೆ ನೀವು ಹಳೆ ಪದ್ಧತಿನ ಡಯಾಬಿಟಿಸ್ ಬರೋದನ್ನು ಮತ್ತೆ ಆಹಾರ ಸ್ಟಾರ್ಟ್ ಮಾಡಿದರೆ ಮತ್ತೆ ನಾಳೆ ಮತ್ತೆ ವಾಪಸ್ ಬರುತ್ತದು. ಓಕೆ, ಎಲ್ಲನೂ ನಮ್ಮ ಆಹಾರದ ಮೇಲೇ ಡಿಪೆಂಡ್ ಆಗಿರುತ್ತೆ ಅಂತ. ಒಂದು ತಿಂಗಳು ಕ್ಯೂರು ನಾನ್ ಸೆನ್ಸ್ ಅದೆಲ್ಲ. ನೀವು ಕ್ಯೂರ್ ಅಂದರೆ ಲೈಫ್ ಟೈಮ್ ಆಗಬೇಕು ಅಂತಂದರೆ ಲೈಫ್ ಟೈಮ್ ನಿಮ್ಮ ಲೈಫ್ ಸ್ಟೈಲು, ಡಯಟ್ ಹ್ಯಾಬಿಟ್ಸು ಲೈಫ್ ಟೈಮ್ ಇರಬೇಕು ಹೊರತು ತಿಂಗಳಿಗೆ 2 ತಿಂಗಳಿಗಲ್ಲ ಅದು.
ಓಕೆ ಓಕೆ, ಹಾಗಿದ್ರೆ ಡಯಾಬಿಟೀಸ್ ಇದ್ದವರು ಫುಡ್ ಕಂಟ್ರೋಲ್ ಮಾಡಿದ್ರೆ ಸಾಕಾಗುತ್ತೆ, ಟ್ಯಾಬ್ಲೆಟ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ? 100%. ಡಯಾಬಿಟಿಸ್ ಬರೋದೇ ಫುಡ್ಡಿಂದ ಅಂತ ಆದಮೇಲೆ ಅದನ್ನು ಸರಿ ಮಾಡಿದ್ರೆ ಕ್ಯೂರ್ ಆಗುತ್ತೆ. ಓಕೆ ಓಕೆ, ಹಾಗಿದ್ರೆ ಡಾಕ್ಟರ್ ಈಗ ಡಯಾಬಿಟೀಸ್ ಇತ್ತು ಅಂತ ಹೇಳಿದ್ರೆ ಅಥವಾ ಅದು ಏರುಪೇರು ಆಯಿತು, ಹೈ ಶುಗರ್ ಬಂತು ಅಥವಾ ಲೋ ಶುಗರ್ ಆಯಿತು ಅಂದಾಗ ಮೇಯ್ನ್ ಆಗಿ ಯಾವೆಲ್ಲ ಸಿಂಪ್ಟಮ್ಸ್ಗಳು ಅಥವಾ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಯಾವಾಗ ಅಲರ್ಟ್ ಆಗಬೇಕು ಅಂತ? ಶುಗರ್ ಜಾಸ್ತಿ ಹೆಂಗೆ ಗೊತ್ತಾಗುತ್ತೆ? ಹಾಂ, ಸಿಂಪ್ಟಮ್ಸ್ಗಳು. ಸೊ ಮೇಯ್ನಾಗಿ ಡಯಾಬಿಟೀಸ್ ಇದರಲ್ಲಿ ಹೇಳ್ಬೇಕು ಅಂತಂದರೆ ಸಿಂಪ್ಟಮ್ಸ್ ಬಂದು ನಿಮಗೆ ಗೊತ್ತಿದ್ದಾಗ ಕಾಮನ್ನಾಗಿ ಜನ ಹೇಳ್ತಕ್ಕಂಥದ್ದು ಬಾಯಾರಿಕೆ ಜಾಸ್ತಿ ಆಗ್ತಕ್ಕಂಥದ್ದು, ಯೂರಿನೇಷನ್ ಜಾಸ್ತಿ, ಮೂತ್ರ ಜಾಸ್ತಿ ಹೋಗ್ತಕ್ಕಂಥದ್ದು. ಅದ್ರ ಜೊತೆಗೆ ಮೇಯ್ನ್ ಇನ್ನೆರಡು ಸಾಮಾನ್ಯವಾಗಿ ಅಂತಂದರೆ ಈ ಒಂದು ವೆಯ್ಟ್ ಲಾಸ್, ಸಡನ್ನಾಗಿ ಇದ್ದಕ್ಕಿದ್ದಾಗೆ ವೆಯ್ಟ್ ಲಾಸ್ ಆಗುತ್ತೆ. ಒಂದು ತಿಂಗಳಲ್ಲಿ 3-4 kg ಕಮ್ಮಿ ಆಯಿತು, ಅಥವಾ 2-3 ತಿಂಗಳಲ್ಲಿ 6-7 kg ಕಮ್ಮಿ ಆಯಿತು, ಸಡನ್ ವೆಯ್ಟ್ ಲಾಸ್, ಬೇರೆ ಏನು ಡಯಟ್ ಗೇಟ್ ಏನು ಮಾಡ್ತಾ ಇಲ್ಲ, ಸಡನ್ನಾಗಿ ವೆಯ್ಟ್ ಲಾಸ್ ಆಗ್ತಾಯಿದೆ ಅಂತಂದರೆ ಅದೊಂದು ಡಯಾಬಿಟಿಸ್ನ ಲಕ್ಷಣ. ಅದ್ರ ಜೊತೆಗೆ ಜೆನೆಟಲ್ಸ್ನಲ್ಲಿ ಅಂದರೆ ಮೂತ್ರ ಮಾಡೋ ಜಾಗದಲ್ಲಿ ಇನ್ಫೆಕ್ಷನ್ಸ್, ಫಂಗಲ್ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ಪದೇ ಪದೇ ಆಗ್ತಿರ್ತಕ್ಕಂಥದ್ದು, ಅದು ಕೂಡ ಒಂದು ಡಯಾಬಿಟಿಸ್ನ ಲಕ್ಷಣ ಆಗಿರ್ತದೆ. ಸೊ ಇವೆಲ್ಲ ಇದ್ದಾಗ ಡಯಾಬಿಟಿಸ್, ಶುಗರ್ ಲೆವೆಲ್ ಜಾಸ್ತಿ ಇರ್ಬೋದು ಅಂತ ಚೆಕ್ ಮಾಡಿಸ್ಬೋದು. ಅದ್ರ ಜೊತೆಗೆ ಇನ್ನೊಂದಿಷ್ಟು ಹೇಳ್ತೀವಿ, ಕಾಲು ಉರಿ ಬರ್ತಕ್ಕಂಥದ್ದು, ಸೊ ಟೈರ್ಡ್ನೆಸ್ಸು, ಕಣ್ಣು ಮಂಜಾಗ್ತಕ್ಕಂಥದ್ದು, ಇವೆಲ್ಲ ಹೇಳ್ತೀವಿ. ಬಟ್ ಇವೆಲ್ಲ ಕಡಿಮೆ ಪ್ರಮಾಣ. ಮೇಯ್ನ್ ಅಂದರೆ ಬಾಯಾರಿಕೆ ಜಾಸ್ತಿ ಆಗ್ತಕ್ಕಂಥದ್ದು, ಮೂತ್ರ ಜಾಸ್ತಿ ಹೋಗ್ತಕ್ಕಂಥದ್ದು, ವೆಯ್ಟ್ ಲಾಸ್ ಆಗ್ತಕ್ಕಂಥದ್ದು, ಸಡನ್ನಾಗಿ ವೆಯ್ಟ್ ಲಾಸ್ ಅಂದರೆ ಸಡನ್ ವೆಯ್ಟ್ ಲಾಸ್ ಆಗ್ತಕ್ಕಂಥದ್ದು, ಯೂರಿನ್ ಮಾಡೋ ಜಾಗದಲ್ಲಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಇವು ಕಾಮನ್ ಕಂಪ್ಲೇಂಟ್ಸು ಶುಗರ್ ಲೆವೆಲ್ ಜಾಸ್ತಿ ಆದರೆ. ಸೊ ಎಷ್ಟೋ ಒಂದು ಪೇಷಂಟ್ಸ್ ಬರ್ತಾರೆ, ರಿಪೋರ್ಟ್ಸ್ ತೊಗೊಂಡ್ಬರ್ತಾರೆ, ಶುಗರ್ ಲೆವೆಲ್ ಜಾಸ್ತಿ ಐತಿ, ಏನು ನಿಮಗೇನು ತೊಂದರೆ ಕಾಣ್ತಾ ಇದೆ ಸರ್? ಏನೂ ಇಲ್ಲ, ಚೆನ್ನಾಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ ನಾನು. ಅದು ಸಿಂಪ್ಟಮ್ಯಾಟಿಕ್ ಅಲ್ಲ. ನಿಮಗೆ ಲಕ್ಷಣಗಳಿಲ್ಲ ಅಂದರೆ ನಿಮಗೆ 300 ಇದ್ದರೂ ಅದು ಶುಗರ್ ನಾರ್ಮಲ್. ನಿಮ್ಮ ದೇಹ ಹೇಳಬೇಕು ನಿಮಗೆ ಡಯಾಬಿಟಿಸ್ ಇದೆಯೋ ಇಲ್ಲೋ ಅಂತೇಳಿ ಲ್ಯಾಬ್ ರಿಪೋರ್ಟು ಅಥವಾ ಡಾಕ್ಟರ್ ಹೇಳ್ತಕ್ಕಂಥಲ್ಲ ನಿಮ್ಮ ದೇಹ ಹೇಳಬೇಕು. ನಿಮಗೆ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಮಾತ್ರ ನಿಮಗೆ ಡಯಾಬಿಟಿಸ್ ಇದೆ ಅಂತ ಅರ್ಥ. ಏನೂ ಲಕ್ಷಣ ಇಲ್ಲ ಅಂತಂದರೆ ಅದ್ರ ಶುಗರ್ ಲೆವೆಲ್ ಎಷ್ಟಾರ ಇರಲಿ, ದಟ್ ಈಸ್ ದ ನಾರ್ಮಲ್. ಓಕೆ, ಸೊ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೇಬೇಕು. 100% ಕಾಣಿಸ್ಕೊಂಡಾಗಲೇ ನಮಗೆ ಅದ್ರದ್ದು ಡಯಾಬಿಟಿಸ್ ಅಂತಕ್ಕಂಥದ್ರೆ ಮೇಲೆ ಕಾಣಿಸ್ಕೊಳ್ತಕ್ಕಂಥ ಡಯಾಬಿಟಿಸ್. ಲ್ಯಾಬ್ ರಿಪೋರ್ಟ್ನಲ್ಲಿ ಚೇಂಜಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಂಪ್ಟಮ್ಸ್ ಕಾಣಿಸ್ಕೊಂತಂದ್ರೆ ಸರ್ ಡಯಾಬಿಟಿಸ್ ನನಗೆ ಸಿಗ್ನಿಫಿಕೆಂಟಾಗಿ ಬಂದಿದೆ, ಅದೊಂಥರ ರಿವರ್ಸ್ ಮಾಡ್ಕೋಬೇಕಿಲ್ಲ ಮೆಡಿಸಿನ್ ತೊಗೋಬೇಕು, 2 ಆಪ್ಷನ್. ನಿಮಗೆ ಸಿಂಪ್ಟಮ್ಸ್ ಇದೆ ಅಂತ ಅಂದರೆ ಶುಗರ್ ಲೆವೆಲ್ ಎಷ್ಟಾರ ಇರಲಿ, ಅದು 200 ಇರಲಿ 300 ಇರಲಿ, ನಿಮ್ಮ ಮೆಡಿಸಿನ್ ತೊಗೋಬೇಕು ಒಂದು, ಇಲ್ಲ ಕಂಪ್ಲೀಟಾಗಿ ರಿವರ್ಸ್ ಮಾಡ್ಕೋಬೇಕು. 2 ಆಪ್ಷನ್ ಇರ್ತಕ್ಕಂಥ. ಶುಗರು ಹೈ ಲೋ ಅನ್ನೋದು ನಮ್ಮ ಬಾಡಿಗೆ ಕಾಣ್ತಕ್ಕಂಥ ಸಿಂಪ್ಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಲೋ ಅಂತ ಅಂದರೆ ಲೋ ಶುಗರ್ ಆದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಸಿಕ್ಕಾಪಟ್ಟೆ ಸ್ವೆಟ್ಟಿಂಗ್ ಆಗೋದು, ಬೆವ್ತು ಬಿಡ್ತಾರೆ, ಬಟ್ಟೆ ಎಲ್ಲ ನೆಂದೋಗ್ಬೇಕು ಆ ಮಟ್ಟಕ್ಕೆ ಬೆವ್ತು ಬಿಡ್ತಾರೆ. ಜೊತೆಗೆ ಸುಸ್ತಾಗ್ತಾ ಇರ್ತದೆ, ಕಣ್ಣೆಲ್ಲ ಮಂಜಾಗುತ್ತೆ, ಬ್ಲರ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಯಾರು ಏನಾದರೂ ಕೂಡ ನೋಡಿ, ನಮಗೆ ಹಶ್ವಾದಾಗ್ಲೂ ಆ ಫೀಲ್ ಇರ್ತದೆ ನೋಡಿ, ತುಂಬ ಹಶ್ವಾದಾಗ ಇರಿಟೇಷನ್ ಆಗ್ತಾ ಇರ್ತದೆ. ಆ ರೀತಿ ಹೈಪೋಗ್ಲೈಸಿಮಿಯಾ ಆದಾಗ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ಸ್ವೆಟಿಂಗ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಸಿಕ್ಕಾಪಟ್ಟೆ ಸುಸ್ತಿರುತ್ತೆ. ಓಕೆ, ಈ ಎಲ್ಲ ಸಿಂಪ್ಟಮ್ಸನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಗಮನಿಸೋದು ಯಾಕೆ ಗಮನಿಸ್ತೀರ ಅಂತೇಳಿ, ನಾವು ಕಾಯಿಲೆನ ಯಾಕೆ ನಂದು ಒಂದೇನಂದ್ರೆ ಕಾಯಿಲೆ ಯಾಕೆ ಗಮನಿಸ್ತೀರ, ಆರೋಗ್ಯ ನೋಡ್ಕೊಳ್ಳಿ. ಅಲ್ಲ, ಸಿಂಪ್ಟಮ್ಸ್ ಅನ್ನ ಹೇಳ್ತಾ ಇರೋದು. ಸಿಂಪ್ಟಮ್ಸ್ ಇದ್ರೆ ಮೇಡಮ್, ಈಗ ಸಿಂಪ್ಟಮ್ಸ್ ಯಾವಾಗ ಬೇಕಾಗುತ್ತೆ ನಿಮಗೆ, ಶುಗರ್ ಲೆವೆಲ್ ಜಾಸ್ತಿ ಆಗೋದು ಯಾವಾಗ ಅಂತ ಹೇಳ್ಬಿಟ್ಟು ಯಾಕೆ ಕಾಯ್ತೀರ? ಅದಕ್ಕೋಸ್ಕರ ಇವತ್ತಿಂದನೇ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ನಿಮಗೆ ಶುಗರ್ ಬರಲ್ಲ. ಸೊ ಆ ಶುಗರ್ ಲೋ ಆಗೋದು, ಶುಗರ್ ಯಾರಲ್ಲಿ ಲೋ ಆಗುತ್ತೆ, ನಾರ್ಮಲ್ ಆಗಿದ್ದೀನಿ ನಾನು, ನನಗೊಂದು ವಾರ ಊಟ ಹಾಕಲಿಲ್ಲ, ಶುಗರ್ ಲೋ ಆಗಲ್ಲ. ನಾನು ಒಂದು ವಾರ ಏನೂ ತಿನ್ನಲಿಲ್ಲ, 15 ದಿವಸ ಏನೂ ತಿನ್ನಲಿಲ್ಲ ಅಂದರೂ ಕೂಡ ಶುಗರ್ ಲೆವೆಲ್ ನಾರ್ಮಲ್ ಇರುತ್ತೆ, ಲೋ ಆಗಲ್ಲ, ಲೋ ಶುಗರ್ ಆಗಲ್ಲ. ಶುಗರ್ ಲೋ ಆಗ್ತಕ್ಕಂಥದ್ದು ಯಾರಲ್ಲಿ ಅಂತಂದರೆ ಯಾರು ಮೆಡಿಸಿನ್ ತೊಗೊತಿರ್ತಾರೆ ಅವ್ರಿಗೆ ಲೋ ಆಗುತ್ತೆ. ನೀವು ಬೆಳಗ್ಗೆ ತಿಂಡಿ ತಿಂತೀರಾ, ಇನ್ಸುಲಿನ್ ತೊಗೊತೀರ, ಇಂಜೆಕ್ಷನು, ಇನ್ಸುಲಿನ್ ಸ್ವಲ್ಪ ಡೋಸೇಜ್ ಜಾಸ್ತಿ ಆಗ್ತಿದ್ದಾಗೆ ನಿಮ್ಮದು ಶುಗರ್ ಲೆವೆಲ್ಲು ಡೌನ್ ಆಗಿ ಲೋ ಹೋಗುತ್ತೆ. ಇಲ್ಲ ಟ್ಯಾಬ್ಲೆಟ್ ತೊಗೊಂಡಿರ್ತೀರ, ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಅಂತಲೇ ಟ್ಯಾಬ್ಲೆಟ್ ಯೂಸ್ ಮಾಡ್ತಿರ್ತಾರೆ, ಆ ಟ್ಯಾಬ್ಲೆಟ್ ಎಫೆಕ್ಟಿಂದ ಶುಗರ್ ಲೋ ಆಗುತ್ತೋ ಹೊರತು ನನಗೆ ಟ್ಯಾಬ್ಲೆಟ್ ಯಾವುದೂ ತೊಗೊತಿಲ್ಲ, ನಾನು ಇನ್ಸುಲಿನ್ ತೊಗೊತಿಲ್ಲ, ಏನೂ ತೊಗೊತಿಲ್ಲ, ಮೆಡಿಸಿನ್ ತೊಗೊತಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಶುಗರು ಲೋ ಆಗಲ್ಲ. ಓಕೆ, ಸೊ ನಾವು ಲೋ ಶುಗರು, ಹೈ ಶುಗರು ಅಂತ ಅದನ್ನು ಫಾಲೋ ಮಾಡೋದು ಬದಲಾಗಿ ರಿವರ್ಸ್ ಮಾಡಿಕೊಂಡು, ಡಯಾಬಿಟಿಸ್ ಇಲ್ಲ ಅಂತಂದರೆ ಹೆಲ್ತಿ ಲೈಫ್ ಸ್ಟೈಲ್ ಮಾಡ್ಕೊಂಡು ಹೋಗಿ ಡಯಾಬಿಟಿಸ್ ಬರಲ್ಲ. ಆಲ್ರೆಡಿ ಡಯಾಬಿಟಿಸ್ ಇದೆಯಾ, ಅದನ್ನು ರಿವರ್ಸ್ ಮಾಡ್ಕೊಳ್ಳಿ, ಫುಡ್ ಹ್ಯಾಬಿಟ್ಸಲ್ಲಿ ಚೇಂಜಸ್ ಮಾಡಿಕೊಂಡು ಅದನ್ನು ರಿವರ್ಸ್ ಮಾಡ್ಕೊಳ್ಳಿ, ಲೋ ಹೋಗಲ್ಲ. ಮೆಡಿಸಿನ್ ಸ್ಟಾಪ್ ಮಾಡಿ ಲೋ ಹೋಗಲ್ಲ, ಮೆಡಿಸಿನಿಂದ ಲೋ ಆಗುತ್ತೆ, ಅದಕ್ಕೆ ಅದನ್ನು ಸ್ಟಾಪ್ ಮಾಡಿ ಡಯಟಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ಅಂತ. ಓಕೆ, ಯಾಕೆಂದರೆ ತುಂಬ ಜನ ಡಾಕ್ಟರ್ಸ್ ಹೇಳಿರೋದು ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಬೋದು, ಆದರೆ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ನೀವು ಫಸ್ಟ್ ಟೈಮ್ ಹೇಳ್ತಾ ಇದ್ದೀರಾ ರಿವರ್ಸ್ ಮಾಡಬಹುದು, ಅದು ಸಾಧ್ಯ ಇದೆ, ಆದರೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸನ್ನು ಮಾಡ್ಕೋಬೇಕಾಗತ್ತೆ. ಡಾಕ್ಟರ್ಸ್ ಹೇಳೋದು ಹೌದು ಮೇಡಮ್, ಡಾಕ್ಟರ್ಸ್ ಹೇಳೋದು ಒಂದು ಕಡೆಯಿಂದ ಹೇಗೆ ಅಂದರೆ ನೀವು ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು, ಶುಗರ್ನ ಕ್ಯೂರ್ ಮಾಡ್ಕೋಬಾರ್ದು. ಯಾಕಂದರೆ ನಮಗೆ ಪೇಷಂಟ್ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಡಾಕ್ಟರ್ಸ್. ಯಾಕೆ ನಾವು ನಿಮಗೆ ಕ್ಯೂರ್ ಮಾಡಿ ಮನೆಗೆ ಕಳಿಸಿ ನೀವು ಬರ್ತೀರಾ? ಇಲ್ಲ. ಅದನ್ನ ಬಿಟ್ಟು ನಿಮಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಶುಗರ್ನ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ನಾನು ನಿಮಗೆ ಇಟ್ಟರೆ ನಂದು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ನಾನು ಚೆನ್ನಾಗಿ ಬದುಕ್ಬೋದು, ಐಷಾರಾಮಿ ಜೀವನ ನಾನು ನಡೆಸಬೇಕು ಅಂತಂದರೆ ನಿಮಗೆ ಶುಗರ್
ಹಾಗೇ ಇರಬೇಕು. ನಿಮ್ಮ ಶುಗರ್ ಕಂಟ್ರೋಲ್ ಇಟ್ಕೊಂಡು ನೀವು ಹಾಗೇ ನಿಮ್ಮ ಜೊತೆ ಶುಗರ್ ಹಾಗೇ ಇರಬೇಕು ಅದು ಆ ಒಂದು ಉದ್ದೇಶದಲ್ಲಿ ಹೇಳ್ತಾರೆ ಹೊರತು 100 ಇದು ಡಯಾಬಿಟಿಸ್ ಅಂತಲ್ಲ ಮೇಡಮ್. ಯಾವುದೇ ಒಂದು ಕಾಯಿಲೆನೂ ಕೂಡ ನಾವು 100% ಕ್ಯೂರ್ ಮಾಡ್ಬೋದು, 100% ಕ್ಯೂರ್ ಮಾಡ್ಬೋದು. ಯಾವಾಗ ನಿಮಗೆ ಅದು ಯಾವುದರಿಂದ ಬರ್ತಾ ಇದೆ ಅಂತ ಗೊತ್ತಿದೆ, ಮೂಲ ಕಾರಣ ನಿಮಗೆ ಕಾರಣ ಗೊತ್ತಾದರೆ 100% ಯಾವುದೇ ಒಂದು ಕಾಯಿಲೆ ಇರಲಿ, ಕ್ಯಾನ್ಸರ್ನು ಕ್ಯೂರ್ ಮಾಡ್ಬೋದು. ನೀವು ಯಾವಾಗ ಅದ್ರ ಕಾರಣ ಗೊತ್ತಿತ್ತು ಅದನ್ನು ತಡೆಗಟ್ಟಿದಾಗ 100% ಪ್ರಿವೆಂಟ್ ಮಾಡ್ಬೋದು, 100% ಕ್ಯೂರ್ ಮಾಡಿ. ಇದು ಯಾವುದು ಶುಗರ್ ಅಂತಕ್ಕಂಥದ್ದು ಒಂದು ಸಣ್ಣ ಕಾಯಿಲೆ, ಅದು ಕ್ಯಾನ್ಸರ್ನೇ ಕ್ಯೂರ್ ಮಾಡ್ಬೋದು ಅಂತ ಹೇಳ್ತೀವಿ ನಾವು. ಅದನ್ನು ಹಾರ್ಟ್ ಅಟ್ಯಾಕ್ನ ಪ್ರಿವೆಂಟ್ ಮಾಡ್ಬೋದು. ಹಾರ್ಟ್ ಅಟ್ಯಾಕ್ ನನಗೆ ಆಗೋದಲ್ಲ ಅನ್ನೋ ಮಟ್ಟಕ್ಕೆ ನಾವು ಬದುಕ್ಬೋದು. ಯಾವಾಗ ನಮಗೆ ಹಾರ್ಟ್ ಅಟ್ಯಾಕ್ ಯಾವುದರಿಂದ ಆಗುತ್ತೆ ಅಂತ ಗೊತ್ತಿದ್ರೆ, ಅದು ಗೊತ್ತಿಲ್ಲದಲೇ ಬದುಕ್ತೀವಿ. ಯಾಕಂದರೆ ಜನ ಈ ಡಾಕ್ಟರ್ಸೇ ನನ್ನ ಪ್ರಕಾರ ಈ ಒಂದು ಫಾರ್ಮಸಿ ಕಂಪನಿ ಆಗಲಿ, ರಿಸರ್ಚ್ ನಡೆಸ್ತಕ್ಕಂಥರಾಗಲಿ, ಡಾಕ್ಟರ್ಸ್ ಆಗಲಿ, ಹಾಸ್ಪಿಟ್ಲ್ ಆಗಲಿ ಒಂದು ಟ್ರೂತ್ನೇ ಹೇಳಲ್ಲ. ಈ ಕಾಯಿಲೆ ನಿನಗೆ ಯಾವುದರಿಂದ ಬರ್ತಾಯಿದೆ ಅಂತ ಹೇಳ್ದಲೆ, ನಿಜ ಹೇಳ್ದಲೆ ಸುಳ್ಳನ್ನು ಹೇಳ್ಕೊಂಡು ಕಾಯಿಲೆ ಸಾಕ್ತಾರೆ. ನಿಜ ಗೊತ್ತಾದರೆ ಜನ ಕಾಯಿಲೆನ ಕ್ಯೂರ್ ಮಾಡ್ಕೊಳ್ತಾರೆ. ಈಗ ನನಗೆ ಡಯಾಬಿಟಿಸ್ ಯಾವುದರಿಂದ ಬರುತ್ತೆ ಅಂತ ಎಕ್ಸಾಕ್ಟ್ ಗೊತ್ತಾದರೆ ನಾನು ಅದನ್ನು ಅವಾಯ್ಡ್ ಮಾಡಿ ಡಯಾಬಿಟಿಸ್ ಬರ್ದಂಗೆ ನೋಡ್ಕೊತೀನಿ. ಹಾರ್ಟ್ ಅಟ್ಯಾಕ್ ಯಾವುದರಿಂದ ಬರುತ್ತೆ ಅಂತ ನನಗೆ ಗೊತ್ತಾಗ್ಬಿಟ್ರೆ ನಾನು ಅದನ್ನು ಪ್ರಿವೆಂಟ್ ಮಾಡ್ತೀನಿ. ಬಟ್ ಅದು ಸತ್ಯನೇ ಜನ ಹೇಳಲ್ಲ, ಡಾಕ್ಟರ್ಸ್ ಹೇಳಲ್ಲ ಅಂತ. ಓಕೆ, ಸೊ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಒಂದಿಷ್ಟು ವಿಚಾರಗಳಿದ್ದಾವೆ ಅಂತ ಹಾಗಿದ್ರೆ. ಸೊ ಕೆಲವೊಂದಷ್ಟು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ. ಡಾಕ್ಟರ್, ಹಾಗಿದ್ರೆ ಡಯಾಬಿಟೀಸ್ ಇತ್ತು ಅಂದಾಗ, ಒಂದು ವೇಳೆ ಅನ್ಕಂಟ್ರೋಲ್ ಇತ್ತು ಅಂದಾಗ ಸೈಡ್ ಎಫೆಕ್ಟ್ಸ್ ಬೇರೆ ಏನಾದರೂ ಇರುತ್ತೆ? ಯಾಕೆಂದರೆ ಯೂಶಲಿ ಡಯಾಬಿಟೀಸ್ ಇತ್ತು ಅಂದಾಗ ಅವರಿಗೆ ಬೇರೆ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಡಯಾಬಿಟಿಕ್ ನ್ಯೂರೋಪತಿ ಆಗಿರ್ಬೋದು, ರೆಟಿನೋಪತಿ ಕೇಳಿರ್ತೀವಿ, ಕಣ್ಣಿಗೆ ತೊಂದರೆ ಆಗುತ್ತೆ, ನರಗಳಿಗೆ ತೊಂದರೆ ಆಗುತ್ತೆ ಅಂತ. ಸೊ ಒಂದು ವೇಳೆ ಈಗ ಆ ಹಂತಕ್ಕೆ ಹೋದ್ರು ಅಂತ ಇಟ್ಕೊಳ್ಳಿ, ಅದಾದಮೇಲೆ ಓಕೆ ನಿಮ್ಮಂಥ ಡಾಕ್ಟ್ರು ಯಾರೋ ಹೇಳಿರೋದನ್ನು ಕೇಳಿಸ್ಕೊಂಡಿದ್ದಾರೆ, ದಿನಕ್ಕೆ 2 ಮೀಲು ಊಟ ಮಾಡಿದ್ರೆ ಸಾಕಾಗುತ್ತೆ, ಅದರಿಂದ ಕಂಟ್ರೋಲ್ ಮಾಡಬಹುದು ಅಂತ. ಸೊ ಮಿತಿ ಮೀರಿದ ಮೇಲೆ ಅದರಿಂದ ಏನೋ ಒಂದು ಸೈಡ್ ಎಫೆಕ್ಟ್ ಬಂದ ಮೇಲೆ ನಾನು ರಿವರ್ಸ್ ಮಾಡ್ಕೊಳ್ಳೋದಕ್ಕಾಗತ್ತಾ? ಆ ಹಂತಕ್ಕೆ ತಲುಪಿದ ಮೇಲೆ ಮತ್ತೆ ವಾಪಸ್ ಹಿಂದೆ ಬರೋದಕ್ಕಾಗತ್ತಾ ಅಂತ? ನಾರ್ಮಲ್ ಲೈಫ್ ಲೀಡ್ ಮಾಡಬಹುದಾ, ಹೇಗೆ? ಈಗ ಮೇಡಮ್, ಈಗ ರಿವರ್ಸಲ್ಲು ಅಂತ ಹೇಳೋದಾದರೆ ಎನಿ ಸ್ಟೇಜಲ್ಲಿ ಮಾಡ್ಬೋದು. ಈಗ ಏನಾಗುತ್ತೆ ನೋಡಿ, ಈಗ ಫಸ್ಟು ಈಗ ನಿಮಗೆ ಚೆಕ್ ಮಾಡಿಸ್ಬಿಟ್ಟಿದ್ರೆ ಶುಗರ್ ಲೆವೆಲ್ ಜಾಸ್ತಿ ತೋರಿಸ್ತಾ ಇದೆ, ಸುಮಾರು ಇದೆ, ಒಂದು 200 ಇರ್ಬೋದು, 300 ಇರ್ಬೋದು, 400 ಇರ್ಬೋದು. ಫಸ್ಟ್ ಟೈಮ್ ಡಿಟೆಕ್ಟ್ ಆಗಿದ್ದಿಲ್ಲ ಸರ್, ನಾವು ಲಾಸ್ಟ್ ಮಂತ್ ಮಾಡಿಸಿದ್ವಿ ನಾರ್ಮಲ್ ಇತ್ತು, ಲಾಸ್ಟ್ ಒಂದು 2-3 ತಿಂಗಳು ಮಾಡಿಸ್ತಾರೆ ನಾರ್ಮಲ್ ಇತ್ತು, ಈಗ ಕಾಣಿಸ್ಕೊಳ್ತಾ ಇದೆ ಅಂತ ಅನಿಸಿದ್ರೆ ನೀವು ಸವಾಗ ಏನು ಮಾಡ್ಬೋದು? ಫಸ್ಟ್ ಟೈಮ್ ಡಿಟೆಕ್ಟ್ ಆಗಿದೆಯಾ, ಅಟ್ ಎನಿ ಕಾಸ್ಟ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿಬಿಡಿ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಮೆಡಿಸಿನ್ಸನ್ನು ಸ್ಟಾರ್ಟ್ ಮಾಡಿಬಿಡಿ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಹೇಳಿದ್ರೆ 2 ಊಟ, ಅದರಲ್ಲೂ ಕೂಡ 2 ಊಟದಲ್ಲೂ ಕೂಡ 75% ಹಣ್ಣು ಸೊಪ್ಪು ತರಕಾರಿ, ಇದೊಂದು ಸ್ಟ್ರೆಸ್ ಮಾಡಿ ಹೇಳ್ಬೇಕು ನಾನು. 2 ಊಟ ಅಂದ ತಕ್ಷಣ 2 ಊಟನೂ ಬೆಳಗ್ಗೆ ಒಂದು 2 ತಟ್ಟೆ ಅನ್ನ, ರಾತ್ರಿ ಒಂದು 2 ತಟ್ಟೆನೆಲ್ಲ ನೀವು ಆ 2 ಊಟದಲ್ಲಿ 25% ಮಾತ್ರ ಪ್ರೊಸೆಸ್ಡ್ ಫುಡ್, ಅಂದರೆ ನ್ಯಾಚುರಲ್ ಆಗಿ ತಿಂದಲೇ ಅದರಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಆಹಾರ ಯಾವುದನ್ನೇ ತೊಗೊಳ್ಳಿ ನೀವು, ಅದು 25% ಇರಬೇಕು. ಇನ್ನು 75% ನ್ಯಾಚುರಲ್ ಫುಡ್ಡು, ಹಣ್ಣು ಸೊಪ್ಪು ತರಕಾರಿ ಇದ್ದರೆ 100% ಕ್ಯೂರ್ ಮಾಡ್ಬೋದು. ಒಂದು ಇನಿಷಿಯಲ್ ಸ್ಟೇಜಲ್ಲಿ ಇರ್ತಕ್ಕಂಥದ್ದು, ಅವಾಗಿನೂ ಡಿಟೆಕ್ಟ್ ಆಗಿರ್ತದೆ. ಇಲ್ಲ ಸ್ವಲ್ಪ ದಿವಸ ಆಗಿದೆ, ಸುಮಾರು ವರ್ಷ ಆಗಿಬಿಟ್ಟಿದೆ ನನಗೆ ಡಯಾಬಿಟಿಸ್ ಸ್ಟಾರ್ಟ್ ಆಗಿಬಿಟ್ಟು ಅಂತ ಅಂದಾಗ ಅವಾಗಲೂ ಕೂಡ ರಿವರ್ಸ್ ಮಾಡ್ಬೋದು, ಬಟ್ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ನೀವು ಫಸ್ಟ್ ಟೈಮ್ ಡಿಟೆಕ್ಟ್ ಆಗಿರೋರಿಗೆ ನಾವು ಒಂದು ವಾರದಲ್ಲಿ ಕಂಟ್ರೋಲ್ ಮಾಡಿ, ವಾರದಲ್ಲಿ ಕ್ಯೂರ್ ಮಾಡಿಸ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ಬೋದು, ಡಯಟನ್ನೇ ಪ್ಲಾನ್ ಕಂಟಿನ್ಯೂ ಮಾಡ್ಬೋದು. ಬಟ್ ಆದರೆ ಅದೇ ತುಂಬ ದಿವಸದಿಂದ ತೊಗೊಂಡು ಟ್ಯಾಬ್ಲೆಟ್ ಹೊಟ್ಟೆ ತುಂಬ ಟ್ಯಾಬ್ಲೆಟ್ ನುಂಗ್ತಾ ಇರ್ತಾರೆ. ಅಂಥ ವ್ಯಕ್ತಿಗೆ ನಾನು ಸರ್ ಒಂದು ವಾರದಲ್ಲಿ ಫುಲ್ ಕಂಪ್ಲೀಟ್ ಟ್ಯಾಬ್ಲೆಟ್ ಎಲ್ಲ ನಿಲ್ಲಿಸ್ಬಿಟ್ಟು ಕ್ಯೂರ್ ಮಾಡ್ತೀನಿ ಅಂತ ಆಗಲ್ಲ. ಯಾಕಂದರೆ ಬಾಡಿ ಸೆಲ್ಸ್ ತುಂಬ ಡಿಪೆಂಡ್ ಆಗಿಬಿಟ್ಟಿರ್ತಾವೆ ಮೆಡಿಸಿನ್ಸ್ ಮೇಲೆ. ಸೊ ಲೇಸಿ ಆಗಿರ್ತಾವೆ ಸೆಲ್ಸು. ಇವನ್ ಪ್ಯಾನ್ಕ್ರಿಯಸ್ಸು ಕೂಡ ಲೇಸಿ ಆಗಿರ್ತದೆ. ಯಾವ್ಬಿಡು ಏನೋ ಟ್ಯಾಬ್ಲೆಟ್ ತೊಗೊತಾನೆ, ಅದರಿಂದ ಶುಗರ್ ಕಂಟ್ರೋಲ್ ಐತೆ, ನಾನೇ ಕೆಲಸ ಮಾಡಲಿ, ನಾನೇ ಇನ್ಸುಲಿನ್ ಉತ್ಪತ್ತಿ ಮಾಡಲಿ ಅಂತೇಳಿ ಲೇಸಿ ಆಗಿರ್ತೇವೆ ಪ್ಯಾನ್ಕ್ರಿಯಾಸ್. ಹಾಗಾಗಿ ಲೇಸಿ ಆಗಿರ್ತಕ್ಕಂಥದ್ದನ್ನು ನೀವು ಸರಿ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಅಥವಾ 6 ತಿಂಗಳಾಗ್ಬೋದು. ಅದಕ್ಕೆ ಲೈಫ್ ಸ್ಟೈಲಲ್ಲಿ ಫುಡ್ ಹ್ಯಾಬಿಟ್ಸ್ನಲ್ಲಿ ಬದಲಾವಣೆ ಮಾಡೋದ್ರ ಜೊತೆಗೆ ತಾಳ್ಮೆಯಿಂದ ಒಂದು 5-6 ತಿಂಗಳಕ್ಕಾದರೆ ರಿವರ್ಸ್ ಆಗುತ್ತೆ. ಇನ್ನು ನೀವು ಹೇಳ್ತಕ್ಕಂಥದ್ದು ಇನ್ಸುಲಿನ್ ತೊಗೊತಾ ಇದ್ರಿ, ಇನ್ಸುಲಿನನ್ನು ಕೂಡ ಕ್ರಮೇಣ ನಿಲ್ಲಿಸ್ಬಿಟ್ಟು ಅದನ್ನು ಕೂಡ ನಾವು ನಿಲ್ಲಿಸಿ ಮೆಡಿಸಿನ್ಸ್ ಟ್ಯಾಬ್ಲೆಟನ್ನು ಕಂಪ್ಲೀಟಾಗಿ ನಿಲ್ಲಿಸ್ತಕ್ಕಂಥದ್ದು ಟೈಮ್ ತೊಗೊಳುತ್ತೆ. ಇನ್ನು ಕಾಂಪ್ಲಿಕೇಶನ್ಸ್ ಆಗಿದ್ರೆ ಏನು ಮಾಡಬೇಕು ಅಂತ ಅನ್ನೋದಾದರೆ, ಈಗ ಸರ್ ನೀವು ಹೇಳಿದ್ರಿ ಕಿಡ್ನಿಗೆ ಸಮಸ್ಯೆ ಆಗಿರ್ತದೆ, ಅಥವಾ ಹಾರ್ಟಿಗೇನೋ ತೊಂದರೆ ಆಗಿದೆ, ಕಣ್ಣಲ್ಲಿ ಏನೋ ಆಗಿದೆ, ಹಾಗಿದ್ದಾಗಲೂ ಕೂಡ ನೋಡಿ ಅದನ್ನು ಸರಿಪಡಿಸಿ ಕಿಡ್ನಿ ಏನೋ ತೊಂದರೆ ಆಗಿತ್ತು ಅಂದರೆ ನಾವು ಕಿಡ್ನಿ ಸರಿ ಮಾಡೋಕ್ಕಾಗಲ್ಲ, ಸುಳ್ಳದು. ಕಿಡ್ನಿ ಒಂದಿಷ್ಟು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತಾರೆ, ಅದು ಕಿಡ್ನಿ ನಾರ್ಮಲ್ ಆಗಿಬಿಡಲ್ಲ, ಮತ್ತು ಅದ್ರ ಮೇಲೆ ಒಂದಿಷ್ಟು ಒತ್ತಡ ಇರ್ದಂಗೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಅಗೇನ್ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡು ಕ್ರಮೇಣವಾಗಿ ಕಿಡ್ನಿನೂ ನಾರ್ಮಲ್ ಆಗುತ್ತೆ. ನೀವು ಶುಗರ್ ಸರಿ ಮಾಡಿದ ಮೇಲೆ, ಶುಗರ್ನ ರಿವರ್ಸ್ ಮಾಡಿದ ಮೇಲೆ ಬೇರೆ ಆರ್ಗನಲ್ಲಿ ಆಗಿರೋ ಸಮಸ್ಯೆನೂ ಕೂಡ ಗ್ರ್ಯಾಜುವಲಾಗಿ ರಿವರ್ಸ್ ಆಗ್ತಾ ಬರ್ತವೆ. ಓಕೆ ಡಾಕ್ಟರ್, ಕೊನೆಯದಾಗಿ ಏನಾದರೂ ಅಡ್ವೈಸ್ ಇದೆ ಅಂತ ಹೇಳಿದ್ರೆ ಆಡಿಯನ್ಸಿಗೆ, ಡಯಾಬಿಟೀಸ್ ರಿಲೇಟೆಡ್ ಆಗಿ ಹೇಳಿದ್ರೆ ನೀವು ಒಂದಷ್ಟು ಮಿತ್ಸ್ಗಳಿದ್ದಾವೆ, ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಸೊ ಇದನ್ನು ಹೊರತುಪಡಿಸಿ ಕೊನೆಯದಾಗಿ ನಿಮ್ಮ ಸಲಹೆ ಏನಾದರೂ ಇತ್ತು ಅಂತ? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ, ಈಗ ಮಿತ್ಸು ಡಯಾಬಿಟೀಸ್ ಬಗ್ಗೆ ನಾವು ಏನಾದ್ರು ಇನ್ಫಾರ್ಮೇಷನ್ ಅಂತ ಹುಡ್ಕಕ್ಕೆ ಹೋದರೆ ಮಾಧ್ಯಮದಲ್ಲಿ 99% ಸಿಗ್ತಕ್ಕಂಥದ್ದು ಎಲ್ಲ ಸುಳ್ಳು ಮಾಹಿತಿ, ಮಿತ್ಸ್ ಎಲ್ಲದು. ಏನು ಹೇಳ್ತಾರೆ,
ಪದೇ ಪದೇ ತಿನ್ನಿರಿ ಅಂತಕ್ಕಂಥದ್ದು, ಅನ್ನ ತಿನ್ನಬೇಡಿ ಅಂತಕ್ಕಂಥದ್ದು, ಸೊ ಪ್ರೋಟೀನ್ ಅಂಶ ಜಾಸ್ತಿ ಯೂಸ್ ಮಾಡಿರ್ತಕ್ಕಂಥದ್ದು, ಇದು ಇನ್ನಷ್ಟು ಡಯಾಬಿಟಿಸ್ ಲೆವೆಲನ್ನು ಹಾಗೆ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಡಯಾಬಿಟಿಸ್ ಕಾಯಿಲೆನ ಹಾಗೆ ಉಳಿಸ್ಕೊಂಡು ಹೋಗ್ಲಿಕ್ಕೆ. ಆಮೇಲೆ ಇನ್ನೊಂದು ಏನೇನೋ ಒಂದಿಷ್ಟು ಅಡ್ವೈಸ್ ಮಾಡ್ತಿರ್ತಾರೆ, ಬೆಳಗ್ಗೆ ಎದ್ದು ಅದು ಕುಡಿರಿ, ಆ ಜ್ಯೂಸ್ ಕುಡೀರಿ, ಈ ಜ್ಯೂಸ್ ಕುಡೀರಿ, ಅದೇನೋ ಸಿರಿಧಾನ್ಯಗಳು, ಅದೇನೋ ಪೌಡ್ರ್ ಎಲ್ಲ ಬರುತ್ತೆ, ಈಗೆಲ್ಲ ಪ್ರೋಟೀನ್ ಪೌಡ್ರ್ಗಳೆಲ್ಲ ಬರ್ತಾವೆ, ಅದು ತಿನ್ನಿ ಇದು ತಿನ್ನಿ ಅಂತ ಹೇಳ್ಬಿಟ್ಟು ಜನರಲ್ಲಾಗಿ ಏನೇನು ಅಡ್ವೈಸ್ ಬರ್ತವೆ. ಅದರಲ್ಲಿ ಯಾವುದೋ ಇನ್ನೊಂದಿಷ್ಟು ನೋಡ್ತೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ. ಅಂದರೆ ಇದು ತಿಂದುಬಿಡಿ, ಅದು ಇನ್ನೂ ನಾನು ರೀಸೆಂಟಾಗಿ ನೋಡಿದೆ, ಬೆಂಡೆಕಾಯಿನ ರಾತ್ರಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ನೀರು ಕುಡಿದ್ರೆ ಶುಗರ್ ಹೋಗುತ್ತಂತೆ, ಸೊ ಡಯಾಬಿಟಿಸ್ ಕ್ಯೂರ್ ಆಗುತ್ತೆ. ಇಂಥ ನಾನ್ ಸೆನ್ಸ್, ಇದಕ್ಕೆಲ್ಲ ಒಂದು ಕಡಿವಾಣ ಬೇಕು ಅಂತೀನಿ ನಾನು. ಆಮೇಲೆ ಕೇಸ್ ಹಾಕಬೇಕು ಅಂತೀನಿ ನಾನು. ಯಾಕೆ ಪ್ರೂವ್ ಮಾಡಬೇಕು ನಮಗೆ, ಸೈಂಟಿಫಿಕಲ್ ಎಕ್ಸ್ಪ್ಲೇಷನ್ ಕೊಡಬೇಕು. ಸೊ ಬೆಂಡೆಕಾಯಿ ನೀರು ಕುಡಿದ್ರೆ ಹೆಂಗೆ ಶುಗರ್ ಹೋಗುತ್ತೆ, ಎಕ್ಸ್ಪ್ಲನೇಷನ್ ಕೊಡಿ, ಸೈಂಟಿಫಿಕ್ ಎಕ್ಸ್ಪ್ಲನೇಷನ್. ನಾನು ಹೇಳಿದೆ ಪ್ರತಿಯೊಂದಕ್ಕೆ, ನಾನು ಹೇಳಿರೋದಕ್ಕೆ ಪ್ರತಿಯೊಂದಕ್ಕೂ ವೈಜ್ಞಾನಿಕ ಕಾರಣ ಹೇಳಿದ್ದೀನಿ. ಡಯಾಬಿಟಿಸ್ ಈ ಕಾರಣ ಅಂತಂದರೆ 3 ಕಾರಣ ಹೇಳಿದಾಗ 3 ಕಾರಣನೂ ಯಾವ ರೀತಿ ನಮಗೆ ಡಯಾಬಿಟಿಸ್ ಕೊಡುತ್ತೆ, ಹಾಗೆ ಡಯಾಬಿಟಿಸ್ನ ರಿವರ್ಸ್ ಮಾಡುತ್ತೆ ಅನ್ನೋದಕ್ಕೂ ನಾನು ಕಾರಣ ಹೇಳಿದ್ದೀನಿ ಫುಡ್ಡಲ್ಲಿ. ಹಾಗೆ ಇವ್ರು ಹೇಳ್ತಕ್ಕಂಥದ್ದು ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡಬೇಕು. ಯಾವುದೊಂದು 99% ಇರ್ತಕ್ಕಂಥದ್ದೆಲ್ಲ ಮಿಥ್ಸೆ. ನಾನು ಹೇಳೋದು ಸೋಷಿಯಲ್ ಮೀಡಿಯಾದಲ್ಲಿ ಇದು ಅಂತ ಅಲ್ಲ, ಯಾವುದೇ ಒಂದು ಕಾಯಿಲೆ ಅಂತ ತೊಗೊಂಡ್ರೆ 99% ರಾಂಗ್ ಇನ್ಫಾರ್ಮೇಷನ್ ಇರ್ತದೆ. ಹಾಗಾಗಿ ಆದಷ್ಟನ್ನು ಅವಾಯ್ಡ್ ಮಾಡಿ, ಅದನ್ನು ಫಾಲೋ ಮಾಡ್ತಕ್ಕಂಥದ್ದು. ಯಾರೋ ಒಬ್ರು ಹೇಳಿದ್ರು ಅಂತಂದರೆ ಅದರಲ್ಲಿ ಏನಿರುತ್ತೆ ಅಂದರೆ ಅವರ ಒಂದು ವ್ಯೂಸ್ ಜಾಸ್ತಿ ಆಗಲಿ, ಅವರೊಂದು ಅರ್ನಿಂಗ್ ಜಾಸ್ತಿ ಆಗಲಿ, ಅವರೊಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತ ಇರ್ತೋ ಹೊರತು ನಿಮ್ಮ ಆರೋಗ್ಯದ ಕಾಳಜಿ ಯಾರಿಗೂ ಇಲ್ಲ ಅಂತ ಹೇಳ್ತೀನಿ. ನಿಮ್ಮನ್ನು ಬಿಟ್ಟರೆ ನಿಮ್ಮ ಆರೋಗ್ಯದ ಕಾಳಜಿ ಯಾರಿಗೂ ಇಲ್ಲ. ಹಾಗಾಗಿ ನಾನು ಹೇಳಿದೆ, ಈಗ ಒಂದು ಡಯಾಬಿಟಿಸ್ ಅಂತ ಹೇಳೋದಾದರೆ, ಸೊ ಡಯಾಬಿಟಿಸ್ಗೆ ಕಾರಣ ಅಂತ ಬಂದಾಗ ಆಹಾರನೇ ಒಂದು ಕಾರಣ, ಮೇಜರ್ ಕಾರಣನೇ ಆಹಾರ. ಹಾಗಾಗಿ ಫಸ್ಟು ಆಹಾರದಲ್ಲಿ ಫ್ರೀಕ್ವೆನ್ಸಿ, ಅಂದರೆ ಪದೇ ಪದೇ ಆಹಾರ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು ಅನ್ನೋದು ಒಂದು ಸ್ಟೆಪ್. ಆದರೆ 2 ಸಲಕ್ಕಿಂತ ಜಾಸ್ತಿ ಬೇಡ ಅಂತ ಹೇಳ್ತೀನಿ ನಾನು. ಆಹಾರ ಪದ್ಧತಿಯಿಂದ 2 ಸಲಕ್ಕಿಂತ ಜಾಸ್ತಿ ಊಟ ಬೇಡ ಅಂತ ಹೇಳ್ತೀನಿ. ಊಟ ಬೇಡ ಅಂದರೆ ಆಹಾರ ಬೇಡ, ಅದು ಊಟ ಅಲ್ಲ ಸರ್. ಊಟ 2 ಮಾಡೋದು, ಒಂದು ಸಲ ಬೆಳಗ್ಗೆ ತಿಂಡಿ ತಿಂತೀವಿ ಅಷ್ಟೇ, ಸಾಯಂಕಾಲ ಒಂದು ಸಲ ಸ್ನ್ಯಾಕ್ಸು, 4 ಸಲ 3-4 ಸಲ ಟೀ ಕಾಫಿ ಆಗುತ್ತೆ, ಅದೆಲ್ಲ ಊಟ ಅಲ್ವಲ್ಲ. ಅದು ಊಟನೇ, ನಿಮ್ಮ ಮೈಂಡಿಗೆ ಊಟ ಅಲ್ಲ ಇರ್ಬೋದು, ನಿಮ್ಮ ದೇಹಕ್ಕೆ ಅದು ಊಟನೇ. ನೀವೇನಾರು ತಿನ್ನಿ, ಎಷ್ಟಾರು ತಿನ್ನಿ, ಅದನ್ನು 2 ಊಟಕ್ಕೆ ರೆಸ್ಟ್ರಿಕ್ಷನ್ ಮಾಡ್ತಕ್ಕಂಥದ್ದು ಒಂದಾದರೆ. ಎರಡನೇದಾಗಿ ನ್ಯಾಚುರಲ್ ಫುಡ್ಡು ನಮ್ಮ ಆರೋಗ್ಯ ಕಾಪಾಡುತ್ತೆ, ಈ ಪ್ರೊಸೆಸ್ಡ್ ಫುಡ್ಡು ನಮ್ಮ ಆರೋಗ್ಯ ಹಾಳು ಮಾಡುತ್ತೆ. 2 ಇರಲಿ ನಮಗೆ ಆಹಾರದಲ್ಲಿ. 75% ನ್ಯಾಚುರಲ್ ಫುಡ್ ತಿನ್ನಿ, 25% ಪ್ರೊಸೆಸ್ಡ್ ಫುಡ್ ತಿನ್ನಿ, ಅಷ್ಟು ಮಾಡೋದು. ಅದ್ರ ಜೊತೆಗೆ ಮೆಡಿಸಿನ್ಸನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡಿ. 1 ವಾರ ವೆಯ್ಟ್ ಮಾಡಿ, ಏನಾಗಲ್ಲ. ಹಾಸ್ಪಿಟ್ಲಿಗೆ ಜ್ವರ ಅಂದ ತಕ್ಷಣ ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಡಿ, ಒಂದು 4-5 ದಿವಸ ವೆಯ್ಟ್ ಮಾಡಿ. ಯಾಕಂದರೆ 95% ವೈರಲ್ ಫೀವರ್ ಇರುತ್ತೆ, ಅದು ಸೆಲ್ಫ್ ಲಿಮಿಟಿಂಗ್, ತಾನಾಗಿ ಕಡಿಮೆ ಆಗ್ತಕ್ಕಂಥದ್ದು. ಹಾಗಾಗಿ ಒಂದು 4-5 ದಿವಸ ವೆಯ್ಟ್ ಮಾಡಿಕೊಂಡು ಎಲ್ಲ ಎದುರಿಸ್ತಾರೆ ನೋಡಿ. ಇಮಿಡಿಯೇಟ್ ಏನಾರು ತೊಂದರೆ ಆಗ್ಬಿಡುತ್ತೆ, ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು. ರಾಂಗ್ ಇನ್ಫಾರ್ಮೇಷನ್ ಇದೆಲ್ಲ. ಇಮಿಡಿಯೇಟಾಗಿ ಏನಾರು ತೊಂದರೆ ಆಗೋದನ್ನು ಅವಾಯ್ಡ್ ಮಾಡಲಿಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ತೊಂದರೆ ತೊಗೊಳ್ಳೋದು ನಾವು. ಸೊ ಆದಷ್ಟು ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥದ್ದನ್ನು, ಮೆಡಿಸಿನ್ಸನ್ನು ತೊಗೊಳ್ತಕ್ಕಂಥದ್ದನ್ನು 95% ಅವಾಯ್ಡ್ ಮಾಡಿ ಅಂತೀನಿ. ತುಂಬ ನಾನು ಹೇಳಿದೆ, ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಹೋಗಬೇಕು. ಸರ್ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಗಿತ್ತು, ನೀವು ಹೇಳ್ರಿ ಹಾಸ್ಪಿಟ್ಲಿಗೆ ಹೋಗಬೇಡಿ ಅಂತ ಹೇಳಿದ್ದೀನಿ ಅಂತ ಮನೆ ಇರಲಿಕ್ಕಾಗಲ್ಲ, ಅದಕ್ಕೋಗಿ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕಾಗುತ್ತೆ. ಹೈ ಫೀವರು 103, 104 ಟೆಂಪ್ರೇಚರ್ ಇದೆ, ಅನಿವಾರ್ಯ. ಮೆದುಳಿಗೆ ಹೋಗ್ಬೋದು ಅಂತ ಹೇಳಿ ಅದಕ್ಕೆ ಮೆಡಿಸಿನ್ ತೊಗೋಬೇಕಾಗುತ್ತೆ. ಪೇಯ್ನು ತಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಪೇಯ್ನು, ಅಸಾಧ್ಯದ ಪೇಯ್ನು, ಅದಕ್ಕೆ ಪೇಯ್ನ್ ಕಿಲ್ಲರ್ ತೊಗೊಳ್ಳಿ. ಸ್ವಲ್ಪ ನೋವಿಗೆ ಮಾತ್ರೆ, ಸ್ವಲ್ಪ ಜ್ವರಕ್ಕೆ ಮಾತ್ರೆ. ಎಷ್ಟು ಅವಾಯ್ಡ್ ಮಾಡ್ತೀರ ಮೆಡಿಸಿನು ಅಷ್ಟೇ ಹೆಲ್ತಿಯಾಗಿರ್ತೀರ. ಅದ್ರ ಜೊತೆಗೆ ಹೇಳಿದೆ ಹೈ ಪ್ರೋಟೀನ್ ಡಯಟ್, ಪ್ರೋಟೀನ್ ಜಾಸ್ತಿ ತಿನ್ನಬೇಡಿ, ಅದೇ ಮೇಜರ್ ರೀಸನ್. ನೀವು ಹಾರ್ಟ್ ಅಟ್ಯಾಕ್ಗೂ ಮೇಜರ್ ಕಾರಣ ಹೈ ಪ್ರೋಟೀನ್ ಡಯಟ್. ಹಾಗಾಗಿ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಅಂತಕ್ಕಂಥದ್ದು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹಕ್ಕೆ ಕುರಿತಾಗಿರುವಂಥ ಸತ್ಯಗಳು ಯಾವುದೆಲ್ಲ, ಮಿಥ್ಯಗಳು ಯಾವುದು ಅಂತಂದರೆ, ಜನರಲ್ಲಿ ಇರ್ತಕ್ಕಂಥ ಮಿಸ್ಕನ್ಸೆಪ್ಷನ್ ಏನು, ಮಿತ್ಸ್ ಏನು, ಸೊ ಅದೆಲ್ಲದನ್ನು ಕೂಡ ಡಿಟೇಲ್ ಆಗಿ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮಸ್ಕಾರ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಅಥವಾ ಮಧುಮೇಹದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಅದು ಬೇರೆಯವರ ಮೇಲೆ ಅಥವಾ ಡಾಕ್ಟರ್ನ ಮೇಲೆ ಡಿಪೆಂಡ್ ಆಗಿಲ್ಲ. ಅದನ್ನು ನೋಡ್ಕೊಳ್ಬೇಕಾಗಿರೋರು ನಾವೇ. ನಮ್ಮ ಆಹಾರದಲ್ಲಿ ನಾವು ಬದಲಾವಣೆಯನ್ನು ಮಾಡ್ಕೊಳ್ಳುವಂಥದ್ದು ಅತಿ ಅವಶ್ಯಕ. ಸೊ ಯಾವುದೇ ಹೋಮ್ ರೆಮಿಡೀಸನ್ನು ಮಾಡಿದ್ರೆ ಡಯಾಬಿಟಿಸ್ ಹೋಗುತ್ತೆ ಅನ್ನುವಂಥದ್ದು ಸುಳ್ಳು ಅನ್ನೋದನ್ನು ಡಾಕ್ಟರ್ ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.